ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ವ್ಲಾಗ್ನ ಲೇಟ್ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೋ ಮಾರ್ನಿಂಗ್ ಇಂದ ಯಾರು ಮಾಡೋರು ಲೈಕ್ ಲೇಸಿನೆಸ್ ಫೀಲ್ ಆಗ್ತಿತ್ತು. ಬಟ್ ಎಗೈನ್ ವಾಚ್ ಅವರ್ ನೋಡ್ಬಿಟ್ಟು ಅಯ್ಯೋ ಇವತ್ತು 19 ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಮಾಡೋಣ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಆಲ್ರೆಡಿ ಲೇಟ್ ಈವ್ನಿಂಗ್ ಸ್ನಾಕ್ಸ್ ಅಂತ ಅಂದ್ರೆ ಸ್ವಲ್ಪ ಹಣ್ಣು ತಿಂತಾಳೆ ಈ ಟೈಮಲ್ಲಿ. ಮ್ಯಾಂಗೋ ಕೊಟ್ಟೆ ಇವತ್ತು. ಮ್ಯಾಂಗೋ ತಿಂದ್ಬಿಟ್ಟು ಆಲ್ರೆಡಿ ಆಟ ಆಡ್ತಿದ್ದಾಳೆ. ಆಯ್ ಮಾಡ್ಬಿಟ್ಟು ಅದಷ್ಟೇನೆ ಬರೋದು ಅವಳಿಗೆ ಆಯ್ ಅಂತ. ಇವತ್ತು ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ. ಈವ್ನಿಂಗ್ ಹಂಗೆ ಮಳೆ ಹಂಗೆ ಸಡನ್ಲಿ ಬಂತು, ಸಡನ್ಲಿ ಬಿಸಿಲು ಬರ್ತಾ ಇದೆ. ನೋಡಿ ಇಲ್ಲಿ ನಾವು ಕಂಬಿಗಳನ್ನ ಹಾಕ್ಸ್ಬಿಟ್ಟಿರೋದ್ರಿಂದ ಅಷ್ಟು ಕಾಣಿಸಲ್ಲ. ಬಂದು ಸ್ಟಾಪ್ ಆಗಿದೆ, ಇಲ್ಲಿ ನೋಡ್ತಿರ್ಬಹುದು. ನನ್ನ ಮಗ್ಳಿಗೆ ಇವಾಗ್ಲೇ ಕಾಲ್ ನೋವ್ತಾಯ್ತಂತೆ. ಒತ್ಕೊಡಿ ಒತ್ಕೊಡಿ ಅಂತ ಕೇಳ್ತಾಳ ಅವ್ರ ಅಜ್ಜಿನ. ಹಿಂಗೆ ಆಕ್ಷನ್ ಬೇರೆ ಮಾಡ್ತಾಳೆ, ಕಾಲ್ ಹಿಂಗ್ ಒತ್ತಿ ಒತ್ತಿ. ಓಕೆ, ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನಿವಾಗ ಟೀ ಇಟ್ಟಿದ್ದೀನಿ. ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೇನೆ. ಅಣ್ಣ ಇದ್ದಾರೆ, ಅವ್ರಿಗೆ ಪಾಪು ಆಗಿದೆ. ಅವ್ರ ಪಾಪುಗೆ ಬಟ್ಟೆ ತಗೊಂಡ್ಬರಕ್ಕೆ ಹೋಗ್ಬೇಕು. ಬಟ್ ಮಳೆ ಬೇರೆ ಬರ್ತಿದೆ, ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲೇ ನಿಯರಲ್ಲೇ ಇದೆ ಬೇಬಿದು ಔಟ್ಲೆಟ್ಟು. ಸೊ ಬೇಗ ಹೋಗಿ ಶಾಪ್ ಮಾಡ್ಕೊ ಬರಬೇಕು. ಹಲೋ ಅಚ್ಕಿ ಪಿಚ್ಕಿ, ನೋಡಿ ಗೈಸ್ ನನ್ನ ಮಗಳು ತಕ್ಕ ತಕ ತಕ್ಕ ತಕ ಅಂತ ಹೇಳುತ್ತೆ. ಏನು ಪಾಪು ನೀನ್ ಅನ್ನೋದು? ನೋಡಿ ಹೆಂಗ್ ಮಾತಾಡುತ್ತೆ. ನೋಡಿ ರಂಗೋಲಿ ಯಾವ ಮಟ್ಟಕ್ಕೆ ಮಾಡಿ ಇಟ್ಟಿದ್ದಾಳೆ. ಫುಲ್ ಯಾವ ರಂಗೋಲಿ ಬಿಟ್ಟಿದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಮಮ್ಮ ಫಿಲಮ್ ನೋಡ್ತಿದೆ, ರಾಮಶ್ಯಾಮ ಬಾಮ ಹಾಕಿದ್ದಾರೆ ಟಿವಿನಲ್ಲಿ. ಚೆನ್ನಾಗಿದೆ ಜೋಕ್ಗೆ, ಅದಕ್ಕೇನೆ ನೋಡ್ತಾ ಇದೆ. ನಮ್ಮತ್ತೆ ಇಲ್ಲಿ ಟೀಗೆ ಶುಗರ್ ಹಾಕಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತು. ನಾನು ಜಸ್ಟ್ ಟೀ ಪೌಡರ್ ಹಾಕ್ಬಿಟ್ಟು ಬಂದ್ಬಿಟ್ಟಿದೆ. ನೋಡಿ ಟೀ ಕುದೀತಾ ಇದೆ. ಗೈಸ್ ಇವಾಗ ನಾನು ತಗೊಬರ್ಬೇಕು ಬಟ್ಟೆನ ಅಂತ ಹೇಳಿದ್ನಲ್ಲ, ನಾನು ಅವರ ವೈಫ್ಗೂ ಕೂಡ ಸ್ಯಾರಿ ತಗೊಬಂದಿದ್ದೆ. ಅಂದರೆ 7 ಮಂತ್ ಇತ್ತು ಅವಾಗ. ನಾನು 7 ಮುಗಿಲಿ ಆಮೇಲೆ 8 ಮಂತ್ಸ್ ಬಿದ್ದಾಗ ಕೊಡೋಣ ಅಂತ ಅನ್ಕೊಂಡು, ಅದಲ್ಲದೆ ಪಾಪ ಬರ್ತಡೆಗೂ ಕೂಡ ಇನ್ವೈಟ್ ಮಾಡಿ ಅವಾಗ ಕೊಡೋಣ ಅಂತ ಅನ್ಕೊಂಡೆ. ಇನ್ವೈಟ್ ಮಾಡಿದ್ದೆ, ತುಂಬಾನೇ ಮಳೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಅವ್ರು ಬರಲಿಲ್ಲ. ಕೊನೆಗೆ ನನ್ನ ಸ್ಯಾರಿ ಕೊಡೋಕೆ ಆಗಲಿಲ್ಲ ಅವರಿಗೆ. ನೋಡಿದ್ರ ಮೇಲೆ ಊರಿಗೆ ಹೋಗ್ಬಿಟ್ಟಿದ್ರು. ಸೊ ಇವಾಗ ಸ್ಯಾರಿ ಮತ್ತು ಬಟ್ಟೆ ಎಲ್ಲನೂ ಕೊಟ್ಟು ಕಳಿಸ್ಬೇಕು. ನನ್ಗೆ ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಿಲ್ಲ 3 ಮಂತ್ಸು. ಅದಕ್ಕೇನೆ ಇವಾಗ ಸ್ಯಾರಿ ಜೊತೆಗೆ ಪಾಪುಗೆ ಬಟ್ಟೆನೂ ತೆಗೆದು ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ. 2.5 kg ಇದೆಯಂತೆ ಪಾಪು. ಸೊ ಸೈಜ್ ನೋಡಿಬಿಟ್ಟು ತೆಗಿಬೇಕು. ಸೀಮಂತದಲ್ಲಿ ಕೊಡಬೇಕಾಗಿರೋ ಬಟ್ಟೆನ ಮಗು ಆದ್ಮೇಲೆ ಕೊಡ್ತಿದ್ದೀನಿ. ನೋಡಿ ನಾನು ಹೇಗಿರಬೇಕು. ಒಂಥರ ಸ್ವೆಟ್ ಆದಂಗೆ ಅನ್ನಿಸ್ತದೆ ಇವತ್ತು, ಸ್ವಲ್ಪ ತುಂಬಾನೇ ಶೆಕೆ ಥರ. ಹಾಗೆ ಬರುವಾಗ ಹಂಗೆ ಅಣ್ಣ ಹಂಗೆ ಕಾಲ್ ಮಾಡಿದ್ದೆ ನಾನು, ಆಫೀಸಲ್ಲಿ ಇರ್ತಾನಂತೆ. ಸೊ ಅಲ್ಲೊಂದು ಅಂಗಡಿಗೆ ಯಾವಾಗಲೂ ಬರ್ತಾರೆ, ಅಲ್ಲಿ ಅವರು ಗೊತ್ತಿರೋರು ಇದ್ದಾರೆ. ಸೊ ಅವ್ರಿಗೆ ತಲುಪಿಸು, ನಾನು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ದ. ಅವನ ಟೈಮು ಪಿಕಪ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಸೊ ದಟ್ ಅದರಿಂದ ಅಲ್ಲಿ ಕೊಡು, ನಾನು ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳ್ದ. ಇವಾಗ ಹೋಗಿ ಬಟ್ಟೆ ತೆಗೆದು ಅವ್ರಿಗೆ ಕೊಟ್ಟು, ಸ್ಯಾರಿ ಮತ್ತು ಬಟ್ಟೆ ಎರಡನ್ನೂ. ಹಾಗೆ ಅತ್ತಿಂದ ಬರುವಾಗ ಚಿಕನ್ ಕೈಮಾ ಏನಾದರೂ ಮಾಡೋಣ ಅಂತ ಇದ್ದೀನಿ. ನನ್ನ ಹಸ್ಬೆಂಡ್ ಯಾಕೋ ಮಧ್ಯಾಹ್ನ ಅಂದರೆ ಮೊನ್ನೆದು ಸಂಡೇದು ಸ್ವಲ್ಪ ಇತ್ತು, ತಿನ್ನಿರಿ ಚಿಕನ್ ಪೀಸ್ ಅಂದರೆ ಅವ್ರು ಯೂಶಲಿ ಹಳೆಯ ಐಟಮ್ ಯಾವುದೂ ತಿನ್ನಲ್ಲ. ತುಂಬಾ ಪ್ರೆಷರ್ ಹಾಕಬೇಕು, ಅದನ್ನು 2 ಪೀಸ್ ವೇಸ್ಟ್ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸಂಜೆಗೆ, ಇವಾಗ ಮಧ್ಯಾಹ್ನ ತಿಂದರೆ ಇನ್ನು ಸಂಜೆಗೆ ಇದು ಮಾಡೋಕ್ಕಾಗಲ್ಲ, ದೀಪ ಹಚ್ಚಕ್ಕಾಗಲ್ಲ. ಸೊ ಅದಕ್ಕೆ ತಿನ್ನಿರಿ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಇದನ್ನೇನಕ್ಕೆ ಮಾಡಿದೆ, ಫ್ರೆಶ್ ಆಗಿ ತೊಗೊಬಂದು ಮಾಡೋದಲ್ವ ಅಂತ ಹೇಳಿದ್ರು. ಸೊ ಅದಕ್ಕೆ ಕೈಮಾ ಏನಾದರೂ ಮಾಡೋಣ ಅಂತ ಇದ್ದೀನಿ. ಇವತ್ತು ಹೋಗಿ ಅಲ್ಲೇನೆ ಒಂದು 1/2 kg ತೊಗೊಬರ್ತೀನಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಡೇ ಉಳ್ಕೊಂಡ್ಬಿಟ್ರೆ ತಿನ್ನೋಕ್ಕಾಗಲ್ಲ, ಏನಿಲ್ಲ. ಅದರಿಂದ 1/2 kg ತೊಗೊಬಂದು ಅದನ್ನೇ ಮಾಡ್ತೀನಿ ಬೇಗನೆ. ಕೈಮಾ ಮಾಡಿದ್ರೆ ನಮ್ಮ ಪಾಪುನು ಚೆನ್ನಾಗಿ ತಿಂತಾಳೆ. ಅದರಿಂದ ಫುಲ್ ಎಲ್ಲ ಗ್ರೈಂಡ್ ಆಗಿಬಿಟ್ಟಿರುತ್ತಲ್ಲ, ಸೊ ಡೈಜೆಷನ್ ಚೆನ್ನಾಗಾಗುತ್ತೆ ಪಾಪುಗೂ. ಇವಾಗ ಬಟ್ಟೆ ತೊಗೊಂಡು ನೆಕ್ಸ್ಟ್ ಚಿಕನ್ ಶಾಪಿಗೆ ಹೋಗಿ ಆಮೇಲೆ ಮನೆಗೆ ಬಂದು ಕುಕಿಂಗ್ ಮಾಡೋದೇ. ನನ್ನ ಹೇರ್ ಸ್ಟೈಲ್ ನೋಡಿ ಗೈಸ್ ಹೇಗಿದೆ. ಜಸ್ಟ್ ಸಿಂಪಲಾಗಿ ಹಂಗೆ ಒಂದು ಕ್ಲಿಪ್ ಹಾಕಿದ್ದೀನಿ. ಬನ್ನಿ ಇವಾಗ ಹೊರಡೋಣ, ಟೈಮ್ ಆಗಿಬಿಡುತ್ತೆ, ಮಳೆ ಬೇರೆ ಬರೋ ಥರ ಇದೆ. ಮತ್ತೆ ಗೈಸ್ ನನ್ನ ಗಾಡೀಲಿ ಪೆಟ್ರೋಲ್ ಇರಲಿಲ್ಲ, ನನ್ನ ಹಸ್ಬೆಂಡ್ ತೊಗೊಂಡೋಗಿದ್ರು, ಹಾಕ್ಸ್ಕೊಬಂದಿದ್ದಾರೆ. ನೋಡ್ಬಿಟ್ಟು ಖುಷಿ ಆಗ್ತೈತೆ. ಇಲ್ಲಾಂದರೆ ಸುಮ್ಮನೆ ಇವಾಗ 200 rupees ಹೋಗ್ತಿತ್ತು. ನೋಡಿ ಇದೇ ಶಾಪಲ್ಲೇ ನಾನು ಇವಾಗ ತೊಗೊಳೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ನೋಡ್ತಿರ್ಬೋದು ಎಷ್ಟು ಕಲೆಕ್ಷನ್ಸ್ ಇದೆ, ಹಂಗೆ ವಿಸಿಬಲ್ ಆಗ್ತಿದೆ ಗ್ಲಾಸಲ್ಲೇ. ಚಿಕ್ಕ ಮಕ್ಳಿಗಂತೂ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ. ವೆಂಕಟೇಶ್ವರ ಗಾರ್ಮೆಂಟ್ಸ್. ನಾನು ಹೆಲ್ಮೆಟ್ ಇಲ್ಲೇ ಬಿಟ್ಟೋಗೋಣ ಅನ್ಕೊಂಡೆ, ಯಾಕೋ ಭಯ ಆಯ್ತು. ಬೇಡ, ಜೊತೆಲೆ ತಗೊಂಡೋಗೋಣ ಅಂತ ತಗೊಂಡೋಗ್ತಾ ಇದ್ದೀನಿ.
ನೋಡಿ ಗೈಸ್ ಎಷ್ಟು ಕಲೆಕ್ಷನ್ಸ್ ಇದೆ. ಇಲ್ಲೆಲ್ಲ ಇದೆ ಮಕ್ಕಳದೇನೆ, ಇದು ಫುಲ್ಲು ನೋಡಿ. ಈ ಲೈನ್ ಫುಲ್ಲು ತುಂಬಾ ಚೆನ್ನಾಗಿದೆ. ನಾನಿದೆರಡು ಸೆಟ್ ತೊಗೊಂಡೆ. ಬಂದಿಲ್ವಾ? ಥ್ಯಾಂಕ್ ಯು. ನೋಡಿ ಗೈಸ್ ಇದೆಲ್ಲ ಲೇಡೀಸ್ ವೇರು, ಸಖತ್ತಾಗಿದೆ ಕಲೆಕ್ಷನ್ಸ್ ಅಂತೂ. ಇಲ್ಲೆಲ್ಲ ಇದೆ, ಕಡಿಮೆ ಪ್ರೈಸಲ್ಲಿ ಇರುತ್ತೆ ಗೈಸ್. ಬೇಬಿಗೆ ಅಂತ ಒಂದು 6 ಲೈಕ್ ಸೆಟ್ ತರೋದು. ಒಂದು ಟವಲ್ ತೊಗೊಂಡೆ, ಟವಲ್ ತುಂಬ ಇಷ್ಟ ಆಯಿತು. ಅದರಿಂದ ಅಲ್ಲಿ ಮಾತಾಡದೆ ಬಿಟ್ಟು ಮೈಕೆ ಆನ್ ಮಾಡಿಲ್ಲ, ಮರ್ಕೊಬಿಟ್ಟಿದ್ವಿ. ನೋಡಿ ಗೈಸ್ ಎಲ್ಲ ಒಳ್ಳೆ ಬೆಳ್ಳಿಗೆ ಕಾಣಿಸ್ತಾ ಐತೆ. ಇದು ಶರ್ಟ್ಸ್ ತಗೊಂಡೆ, 3 ಸೆಟ್ ತರ ಬರುತ್ತೆ. ಇದೊಂದು ಟವಲ್ ಕಾಟನ್ದು ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು ಅಂತ ಅದನ್ನ ತಗೊಂಡೆ. ಹಾಗೆ ಇದು 3 ಪೀಸ್ ಸೆಟ್ ತರ ಬರುತ್ತೆ, ಇದು 3 ತಗೊಂಡೆ. ಅದೇ 0 to 3 months ಎಲ್ಲಾನು ತಗೊಂಡೆ, ನಂಗೆ ಇಷ್ಟ ಆಯ್ತು ಅಂತ ಇದನ್ನೇ ತಗೊಂಡಿದ್ದೀನಿ. ಅಣ್ಣ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಊರಿಗೆ, ತಗೊಂಡೋದ್ರೆ ಸಾಕು. ಇದಂತೂ ತುಂಬಾ ಚೆನ್ನಾಗಿದೆ ಟವಲ್, ಪ್ಯೂರ್ ಕಾಟನ್. ಬನ್ನಿ ಇವಾಗ ಕೊಟ್ಬಿಟ್ಟು ಬೇಗ ಮನೆಗೆ ಹೋಗಿ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಪಾಪು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ, ಇಲ್ಲ ಅಂತಂದ್ರೆ 1 hour ಆಯಿತು ಬಂದು. ನೋಡ್ಬೇಕು ಇವಾಗ. ನಮ್ಮ ಪಾಪು ನೋಡಿ ಗೈಸ್ ಆಲ್ರೆಡಿ ಹೇಳ್ತಾ ಇತ್ತು ಅಂದ್ಬಿಟ್ಟು ನಮ್ಮಮ್ಮ ಕರ್ಕೊಂಡು ಹೊಟ್ಟೋಗೈತೆ. ಅಂದ್ರೆ ಪಾರ್ಕ್ ಹತ್ರ ಆಟ ಆಡಿಸ್ಕೊ ಬರೋಕೆ. ನಮ್ಮ ಅತ್ತೆ ನುಗ್ಗೆ ಸೊಪ್ಪು ಬಿಡಿಸ್ತೈತೆ. ಏನ್ ಮಾಡೋದು ನುಗ್ಗೆ ಸೊಪ್ಪಲ್ಲಿ? ನಾನ್ ಬೆಳಿಗ್ಗೆ ಬೇರೆ ಮಾಡೋ ಕೆಲಸ ಇಲ್ದಾನೆ ಕಿತ್ಕೊಂಡೆ. ಬಂದ್ರು ನೋಡಿ ಗೈಸ್ ಮಹಾರಾಣಿಯವರು. ಯಾಕೆ ಹೇಳ್ತಿದಂತಲ್ಲ, ಅದೇ ಕೆಲ್ಸನಾ ನಿಂಗೆ? ಎಲ್ಲಿ? ಹಾ, ಯಾಕೆ ಕೊಟ್ಟು ಹಂಗ್ ಟಾರ್ಚರ್ ಕೊಡ್ತಿ ಅಜ್ಜಿದಿರ್ಗೆ? ಆ ಮಳ್ಳಿ ಓಡ್ಬಾ 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 ಓಡ್ಬಾ. ಗುಜು 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 ಗುಜು. ಬಾಯ್, ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ಬನ್ನಿ. ಅದೆಲ್ಲ ಹೋಯ್ತೀರಾ? ಗೈಸ್ ಸಾಂಬಾರು ಆಯ್ತು, ಅಲ್ಲಿ ಬೇಯ್ತಾ ಇದೆ. ಇನ್ನ ಕೈಮೈ ಎಲ್ಲ ರುಬ್ಬಿಟ್ಕೊಂಡಿದೀನಿ, ಅದನ್ನ ಉಂಡೆ ಮಾಡಾಕ್ಬೇಕಷ್ಟೇ. ನೋಡಿ ಈ ತರ ನನ್ನ ಮಗಳಿಗೆ ಅಂತ ತವಾ ಫ್ರೈ ಮಾಡ್ತಾ ಇದ್ದೀನಿ. ಅದು ಖಾರದಲ್ಲಿ ಬೇಯೋದ್ರಿಂದ ಸ್ವಲ್ಪ ಸ್ಪೈಸಿ ಅನ್ಸ್ಬಿಡುತ್ತೆ. ಸೊ ಈ ತರ ತವಾದಲ್ಲಿ ಹಾಕೊಟ್ರೆ ಅವಳು ತಿನ್ಕೊಂತಾಳೆ. ಅದರಿಂದ ನನ್ನ ಹಸ್ಬೆಂಡ್ಗಂತೂ ಈ ತರ ವಡಾ ಟೈಪು ತುಂಬಾನೇ ಇಷ್ಟ ಆಗುತ್ತೆ. ಬಟ್ ಕಾರ್ನ್ಫ್ಲೋರ್ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅದು. ಆದ್ರೆ ನಾನು ಕೈಮಾ ಸಾಂಬಾರ್ ಮಾಡ್ತಿರೋದ್ರಿಂದ ಆ್ಯಡ್ ಮಾಡಿಲ್ಲ. ಏನಾದರೂ ಉಳಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಅವ್ರಿಗೆ ವಡೆ ತರ ಹಾಕೊಡೋಣ ಅಂತ ಇದ್ದೀನಿ. ಇಲ್ಲಿ ನೋಡಿ ನನ್ನ ತಂಗಿ ಬಂದಿದ್ದಾಳೆ. ನನ್ನ ತಂಗಿ ಬಂದಿದ್ದಾಳೆ. ನನ್ನ ಮಗಳು ಇಲ್ಲಿ ಲಿವರ್ ಬೇಯಿಸಿದ್ದೆ, ನಮ್ಮ ಅತ್ತೆ ತಿನ್ನಿಸ್ತಾ ಇದೆ ಅವಳಿಗೆ. ಪುಟ್ಟು ಹಾಯ್ ಮಾಡು. ಅದೊಂದೇ ಗೈಸ್ ಬರೋದು ಅವಳಿಗೆ. ಹಾಯ್ ರಾಣಿ ರಾಣಿ ಅಗ್ನಿ ಸಾಕ್ಷಿ. ಗೈಸ್ ಅವಳು ಈ ಧಾರಾವಾಹಿಗಳದ್ದು ಸಾಂಗ್ಸ್ ಬರುತ್ತಲ್ಲ ಅದೆಲ್ಲಾನು ಹೇಳ್ತಾಳೆ. ರಾಣಿ ಅಂತೂ ಸಖತ್ತಾಗಿ ಹೇಳ್ತಾಳೆ, ರಾಣಿ ಅಂತ ಹೇಳ್ತಾಳೆ. ಬಟ್ ಇವಾಗ ಹೇಳ್ತಾ ಇಲ್ಲ, ಒಂದ್ಸರಿ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಹೆಂಗೆ ಹೇಳ್ತಾಳೆ ಅನ್ಬಿಟ್ಟು. ಇವಾಗ ಉಂಡೆಗಳನ್ನ ಬಿಟ್ಬಿಟ್ಟು ಕುಕಿಂಗ್ ಮಾಡಿದ್ರೆ ಮುಗೀತು, ಆಮೇಲೆ ಮುದ್ದೆ ಮಾಡ್ತೀನಿ ಇನ್ನ ಲೇಟ್ ಆಗಿ. ರಾಣಿ ಅಗ್ನಿ ಸಾಕ್ಷಿ ಹೇಳಲ್ಲ ನೀನು? ಅಯ್ಯೋ ನನ್ ಮಗ್ಳು ನೋಡಿ ಬೇಜಾರ್ ಮಾಡ್ಕೊಂಡು ಹೋಗ್ತಾವಳೆ. ತಿನ್ಬೇಕಾ ನೀನು? ನನ್ ಬೇರೆ ಮಾಡ್ಕೊಡ್ತೀನಿ ಬಿಡುಪಾ. ತಿನ್ಸೆ ಒಂಚೂರು ತಿನ್ಸೆ. ಈಸ್ಕೋ ಈಸ್ಕೋ ಚಿಕ್ಕಿ ಹತ್ರ. ತಿಂದ ಟೇಸ್ಟ್ ನೋಡು, ಬೇಗ ಕೈ ಮಾಡಿ ನೋಡು. ಹೆಂಗೈತೆ ಟೇಸ್ಟು? ಚೆನ್ನಾಗೈತಾ? ರುಚಿ ಗೊತ್ತಾಯ್ತಾಯ್ತಾ ನಿಂಗೆ ನಾಲ್ಗೆಗೆ? ಸರಿ, ಹಂಗಾದ್ರೆ ನಿಂಗೆ ಗೊತ್ತಾಗಲ್ವಲ್ಲ ಅದಕ್ಕೆ ಈ ಟೈಮಲ್ಲಿ.
ಗೈಸ್ ಇದಾಗಿತ್ತು ಇವತ್ತಿನ ರೊಟೀನು. ಲೇಟ್ ಈವ್ನಿಂಗ್ ಸ್ಟಾರ್ಟ್ ಮಾಡಿ ಇರೋದ್ರಿಂದ ಕ್ಲಿಪ್ಪಿಂಗ್ಸ್ ಅಷ್ಟು ತೊಗೊಳಕ್ಕಾಗಲಿಲ್ಲ ನಾನು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಅಂತೆ. ಬಾಯ್ ಬಾಯ್.